ಸೋನಿ ಟಿವಿಯಲ್ಲಿ ಸೂಪರ್ ಸ್ಟಾರ್ ಸಿಂಗರ್ ಸೀಸನ್ 3 ರಿಯಾಲಿಟಿ ಶೋನಲ್ಲಿ ವೇದಿಕೆಗೆ ಬಂದ ಪುಟ್ಟ ಬಾಲಕನನ್ನು ನೋಡಿ ಖ್ಯಾತ ಗಾಯಕಿ ತೀರ್ಪುಗಾರ್ತಿ ನೇಹಾ ಕಕ್ಕರ್ ಅವರು ಹಲೋ ಅಂತ ಹೇಳಿ ಸ್ವಾಗತ ಮಾಡಿದ್ದಾರೆ. ಆಗ ಆ ಪುಟ್ಟ ಹಾಯ್ ಹಲೋ ಚೋಡೋ ಹರೇ ಕೃಷ್ಣ ಬೋಲೋ ಅಂತ ಹೇಳಿದ್ದಾನೆ. ವಾಹಿನಿ ರಿಲೀಸ್ ಮಾಡಿರುವ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗುತ್ತಿದೆ. ಶೋನಲ್ಲಿ ನೇಹಾ ಕಕ್ಕರ್ ಅವರು ಭಗವದ್ಗೀತೆಯನ್ನು ಯಾಕೆ ಓದಬೇಕು ಎಂದು ಕೇಳುತ್ತಾರೆ. ಅದಕ್ಕೆ ಬಾಲಕ ನಿಮಗೆ ಒಂದು ಎಕ್ಸಾಂಪಲ್ ಕೊಡುತ್ತೀನಿ ಎಂದು, ನೀವು ಮಾರ್ಕೆಟ್ಗೆ ಹೋಗಿ ಯಾವುದಾದರೂ ಎಲೆಕ್ಟ್ರಾನಿಕ್ ಆಟಿಕೆ ವಸ್ತು ಕೊಂಡರೆ ಅದಕ್ಕೆ ಒಂದು ಮ್ಯಾನುವಲ್ ಪುಸ್ತಕ ಇರುತ್ತೆ, ಅದರಲ್ಲಿ ಅದನ್ನು ಹೇಗೆ ಯೂಸ್ ಮಾಡಬೇಕು ಎಂದು ಹೇಳಿರುತ್ತಾರೆ. ಅದೇ ರೀತಿ ಭಗವದ್ಗೀತಾ ನಮ್ಮ ಜೀವನಕ್ಕೆ ಮ್ಯಾನುವಲ್ ಎನ್ನುತ್ತಾರೆ. ಇದನ್ನು ಕೇಳಿದ ಜಡ್ಜಸ್ ಒಂದು ಕ್ಷಣ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಾರೆ. ಹರೇ ಕೃಷ್ಣ ಹೇಳಿ ಅಂತ ಪಾಠ ಮಾಡಿದ ಭಕ್ತ ಭಗವತ್ ದಾಸ್ ಯಾರು, ಇವರ ತಂದೆ ತಾಯಿ ಯಾರು, ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಇಷ್ಟೊಂದು ದೈವ ಭಕ್ತಿ ಬಂದಿದ್ದು ಹೇಗೆ? ಸೂಪರ್ ಸ್ಟಾರ್ ಸಿಂಗರ್ 3 ಶೋನಲ್ಲಿ ನೇಹಾ ಅವರಿಗೆ ರಾಮಕೃಷ್ಣ ಹೇಳಿ ಎಂದ ಹುಡುಗನ ಹೆಸರು ಭಕ್ತ ಭಾಗವತ ಎಂದು. ಭಗವತ್ ದಾಸ್ ಎನ್ನುವುದು ಆತನ ಮೂಲ ಹೆಸರು. ಈ ಪುಟ್ಟ ಬಾಲಕನಿಗೆ 4 ವರ್ಷದ ಹರೆಯ ಭಗವತ್ ದಾಸ ಕೃಷ್ಣನ ಪುಟ್ಟ ಭಕ್ತ ಎಂದೇ ಖ್ಯಾತಿ ಪಡೆದಿದ್ದಾನೆ. ಸೂಪರ್ ಸ್ಟಾರ್ ಸಿಂಗರ್ ವೇದಿಕೆಗೆ ಭಾಗವತ್ ದಾಸ್ ತನ್ನ ತಂದೆ ತಾಯಿ ಜೊತೆ ಎಂಟ್ರಿ ಕೊಟ್ಟಿದ್ದಾನೆ. ಭಾಗವತ್ ಅವರನ್ನು ನೋಡಿ ಅಲ್ಲಿದ್ದವರೆಲ್ಲರಿಗೂ ದೈವಿಕ ಭಾವನೆ ಬಂದಿದೆ. ಸಾಂಪ್ರದಾಯಿಕ ಡ್ರೆಸ್ನಲ್ಲಿ ಭಾಗವತ್ ಬಂದಿದ್ದನು. ಭಕ್ತ ಭಾಗವತ್ ಮೂಲತಃ ಜೈಪುರಿನವರು ಎನ್ನಲಾಗಿದೆ. ಉತ್ತರ ಪ್ರದೇಶದ ಮಥುರಾದಲ್ಲಿ 2020ರಲ್ಲಿ ಭಾಗವತ್ ಜನಿಸಿದ್ದಾನೆ. ಪೌರಾಣಿಕವಾಗಿ ಹೇಳೋದಾದರೆ ಮಥುರಾ ಶ್ರೀಕೃಷ್ಣನ ಜನ್ಮಸ್ಥಳ. ತಂದೆ ಅಕ್ಕಂ ಭಕ್ತಿದಾಸ್, ತಾಯಿ ಪೂಜ್ಯ ಸಚಿದೇವಿ. ಭಗವದ್ಗೀತೆ ಓದಿ ಅದನ್ನು ಅನುಸರಿಸಿ ರಾಮಕೃಷ್ಣನ ಆರಾಧನೆ ಮಾಡಿ ಧರ್ಮವನ್ನು ಪಾಲಿಸಿ ದೇವರಲ್ಲಿ ನಂಬಿಕೆ ಇಡಿ ಎಂದು ಭಾಗವತ್ ಜನರಿಗೆ ಕಿವಿಮಾತು ಹೇಳುತ್ತಾನೆ. ಅಷ್ಟೇ ಅಲ್ಲದೆ ದೇವರು ಧರ್ಮದ ಬಗ್ಗೆ ಕೇಳುವ ಪ್ರಶ್ನೆಗಳಿಗೆ ಭಾಗವತ್ ತುಂಬ ಹೆಮ್ಮೆಯಿಂದ ಉತ್ತರ ಕೊಡುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಭಾಗವತ್ ತನ್ನ ಹೊಟ್ಟೆಯಲ್ಲಿದ್ದಾಗಲೇ ಅವನ ತಾಯಿ ಪೂಜ್ಯ ಸತಿದೇವಿಯವರು ಭಗವದ್ಗೀತೆಯನ್ನು ಓದುತ್ತಿದ್ದರಂತೆ. ಹಾಗೆ ದೇವರ ನಾಮಗಳನ್ನು ಕೂಡ ಹೇಳುತ್ತಿದ್ದರಂತೆ. ಅಲ್ಲಿಂದಲೇ ಭಾಗವತ್ಗೆ ದೇವರ ಜೊತೆ ನಂಟು ಬೆಳೆಯುತ್ತಲೇ ಹೋಯಿತು. ಇಂದು ಈ ಬಾಲಕ ಭಗವದ್ಗೀತೆಯಲ್ಲಿರುವ 18,000 ಶ್ಲೋಕಗಳನ್ನು ಓದಿದ್ದಲ್ಲದೆ ಬೇರೆಯವರಿಗೆ ಪಾಠ ಕೂಡ ಮಾಡುತ್ತಾನಂತೆ. ನಾವು ಗರ್ಭದಾನ ಸಂಸ್ಕಾರದ ಮೂಲಕ ಮಗನನ್ನು ಪಡೆದಿದ್ದೇವೆ. ಅದಕ್ಕೆ ಈ ರೀತಿ ದೇವರಲ್ಲಿ ಭಕ್ತಿ ಇಡುವ ಮಗ ಜನಿಸಿದ್ದಾನೆ ಎಂದು ಇವರ ಪಾಲಕರು ಹೇಳುತ್ತಾರೆ. ಶಾಸ್ತ್ರೋಕ್ತ ವಿಧಾನದಿಂದ ಪತಿ ಪತ್ನಿಯರು ಮಿಲನ ಆಗುವುದೇ ಗರ್ಭದಾನ ಸಂಸ್ಕಾರ ಎನ್ನಲಾಗಿದೆ. ಯೋಗ್ಯ ಸಂತಾನೋತ್ಪತ್ತಿ ಮಾಡುವುದೇ ಇದರ ಉದ್ದೇಶ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಬಹುದು. ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೆ ಕನ್ನಡ ಸುದ್ದಿ ಸಮಾಚಾರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.